ದುಡ್ಡು ಇವತ್ತಿರುತ್ತೆ ನಾಳೆ ಹೋಗುತ್ತೆ, ಪ್ರೀತಿ ವಿಶ್ವಾಸ ಅನ್ನೋದೇ ಕೊನೆಗೆ ಉಳಿಯೋದು. ಫೋಟೋ ಹಿಡ್ದಿದೆ ನಮ್ಮ ಅತ್ತೆ ಗೈಸ್. ಹೌದು, ತಾಳಿ ತೆಗೆದ್ಬಿಟ್ಟು ಇವಳಿಗೆ ಬಸ್ಸಲ್ಲೇ ತಾಳಿ ಕಟ್ಬಿಟ್ಟೆ. ಒಟ್ಟು ಮೂರ್ ಸಲ ಮದ್ವೆ ಆದು. ಅವತ್ ನೀವ್ ಮಾಡಿಸ್ತೋಕೆ ನಾವು ಇವತ್ತು ಈ ತರ ಕುತ್ಕೊಂಡು ವಿಡಿಯೋ ಮಾಡ್ತಾ ಇದೀವಿ. ತಾಳಿ ಇಲ್ದೆ ಒಟ್ನಲ್ಲಿ ಅವರು ಬೆಂಗಳೂರಿಗೆ ಕರ್ಕೊಂಡು ಹೋಗ್ಬಾರ್ದು ಅಂತ. ನಾವು ಮದ್ವೆ ಆಗಿದ್ದು ಮಿಡ್ ನೈಟ್ ಅಲ್ಲಿ ಗೈಸ್, ಮಿಡ್ ನೈಟ್ ಅಲ್ಲಿ ನಾವು ಮದ್ವೆ ಆಗಿದ್ದು. ಅವ್ರ ಹತ್ರ ಅವತ್ತು ಕೇಳಿದ್ದು, ನನ್ ಮೇಲೆ ಆಣೆ ಮಾಡು ನೀನು ಆಲ್ಮೋಸ್ಟ್ ಮೆಜೆಸ್ಟಿಕ್ ಬಸ್ ಸ್ಟಾಪ್ ಅಲ್ಲಿ ಎಷ್ಟೊಂದು 500 ಜನ ಇದ್ರು ಅನ್ಸುತ್ತೆ. ಎಲ್ಲರೂ ನಮ್ಮನ್ನೇ ನೋಡ್ತಾ ಇದ್ರು ಫುಲ್ಲು. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮಾಲಿನಿ ಮುತ್ತುರಾಜ್ ಯೂಟ್ಯೂಬ್ ಚಾನಲ್. ಒಂದು ಬೆಚ್ಚನೆಗೂಡಿರಲು ಬೆಚ್ಚಕ್ಕೆಷ್ಟು ಹೊನ್ನಿರಲು ಇಚ್ಛೆ ಸಮಾಧಾನ ಮಾಡಿ ಕೊಡಿ ಮೊಬೈಲ್ ಅಂದ್ಬಿಟ್ಟು ಮೊಬೈಲ್ ಇಸ್ಕೊಂಡು ಸಿಮ್ನ ಬಾಯಲ್ಲಿ ಹಾಕೊಂಡು ನೀಟಾಗಿ ಅಗದಿ ಮೆಜೆಸ್ಟಿಕ್ ಬಸ್ ಸ್ಟಾಪ್ ಉಗಿದ್ಬಿಟ್ಟೆ. ಆಮೇಲೆ ಫುಲ್ಲು ಇವರು ಕಿರಿಕ್ ಮಾಡ್ಬಿಟ್ರು ಗೈಸ್. ಹೆಂಗೆ ಯಾವ ರೀತಿ ಕಿರಿಕು ಅಂದ್ರೆ, ನನಗೆ ಫುಲ್ಲು ಚೇಂಜ್ ಆಗೋಯ್ತು. ಇಲ್ಲ ನಮ್ಮ ಮನೆಗೆ ಹೋಗ್ಲೇಬೇಕು, ನಾನು ಆ ಥರ ಮಾಡಬಾರ್ದು. ಏನೇ ಆದ್ರೂ ಇವ್ರನ್ನೇ ಮದ್ವೆ ಆಗೋಣ, ಮನೇಲಿ ಒಪ್ಸಿ ಮದ್ವೆ ಆಗ್ತಿದೆ, ಎಷ್ಟೇ ಕಷ್ಟ ಆದ್ರೂ. ಇವ್ರಿಗೆ ಏನಂದ್ರೆ ಒಂದ್ಸಲ ಇವಾಗ ಬಿಟ್ಬಿಟ್ರೆ ಇವಳು ಮತ್ತೆ ಸಿಗಲ್ಲ ಅಂತ ಇವ್ರಿಗೆ ಗೊತ್ತಾಗೋಯ್ತು. ಯಾರಿಗೂ ಏನು ಗೊತ್ತೇ ಇರ್ಲಿಲ್ಲ ಇನ್ನು ಹೇಳ್ಬೇಕು ಅಂದ್ರೆ. ಆತರ ಏನೋ ಒಂಥರ ಇವ್ರಿಗೆ ಫುಲ್ಲು ಕೋಪ ಬಂದ್ಬಿಡ್ತು. ಇಡೀ ಕರೆಕ್ಟಾಗಿ ಊರ್ ಬಸ್ ಎಲ್ಲ ಬರುತ್ತಲ್ಲ ಗೈಸ್, ಮೈಸೂರು ಮಂಗಳೂರು ಬಸ್ ಎಲ್ಲ, ಮೆಜೆಸ್ಟಿಕ್ ಬಸ್ ಸ್ಟಾಪ್, ಅಲ್ಲಿ ಹೋಗಿ ಇಳ್ಕೊಂಡು ಅಲ್ಲಿ ಹೋಗ್ಬಿಟ್ಟು ನಿಂತಿದ ತಕ್ಷಣ ಜೋರಾಗಿ ಕಿಚ್ಚಾಡ್ತವ್ರೆ. ಈ ಹುಡ್ಗಿರೆಲ್ಲ ಹಿಂಗೆ ಫುಲ್ಲು ಮೋಸ ಮಾಡ್ತೀರಾ, ಮತ್ತೇನಕ್ಕೆ ಪ್ರೀತಿ ಮಾಡ್ತೀರಾ, ಮಾಡಲ್ಲ ಅಂದ್ಮೇಲೆ ಬಾಯಿ ಮುಚ್ಕೊಂಡಿರ್ಬೇಕಿತ್ತು, ಪ್ರೀತಿ ಮಾಡದ್ಮೇಲೆ ಮದ್ವೆ ಆಗ್ಬೇಕು, ಮನೆಯವ್ರು ಒಪ್ಪಲ್ಲ ಅಂತ ಗೊತ್ತಿದ್ಮೇಲೆ ಏನಕ್ಕೆ ಪ್ರೀತಿಸ್ಬೇಕು, ಒಪ್ಪದೇ ಇದ್ರೂನು ನಮ್ ಜೊತೆ ಬರೋ ಅಷ್ಟು ಧೈರ್ಯ ಇರ್ಬೇಕು, ಆತ ಹಂಗೆ ಹೆಂಗೆ ಅಂತ ಏನೇನೋ ಹೇಳ್ಕೊಂಡು ಆಲ್ಮೋಸ್ಟ್ ಮೆಜೆಸ್ಟಿಕ್ ಬಸ್ ಸ್ಟಾಪ್ ಅಲ್ಲಿ ಎಷ್ಟೊಂದು 500 ಜನ ಇದ್ರು ಅನ್ಸುತ್ತೆ. ಎಲ್ಲರೂ ನಮ್ಮನ್ನೇ ನೋಡ್ತಾ ಇದ್ರು. ಫುಲ್ಲು ಸುತ್ಕೊಂಡ್ಬಿಟ್ಟವ್ರೆ ಅನ್ಕೋಬಿಡಿ. ನಮ್ಗೆ ಒಳ್ಳೆ ಒಂಥರ ಭಯ ಸ್ಟಾರ್ಟ್ ಆಗೋಯ್ತು. ಅಂದ್ರೆ ಪೊಲೀಸ್ ಎಲ್ಲ ಸ್ಟ್ರಿಕ್ಟ್ ಇರ್ತಾರೆ, ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗ್ಬಿಟ್ರೆ ನಮ್ಮ ಅಪ್ಪ ಅಮ್ಮ ಎಲ್ಲ ಪೊಲೀಸ್ ಸ್ಟೇಷನ್ ಬಂದ್ಬಿಡ್ತಾರೆ, ಏನಪ್ಪಾ ಮಾಡೋದು ಅಂತ ಭಯ ಆಗೋಯ್ತು. ಅದೇ ಜಾಸ್ತಿ ಹೊತ್ತು ಸೀನ್ ಆಗ್ಲಿಲ್ಲ, ಒಂದ್ 2-3 ನಿಮಿಷ ಅಷ್ಟೇ, 5 ನಿಮಿಷ ಹಂಗ. ನಾನು ಇಮಿಡಿಯೇಟ್ ಇಲ್ಲ ಆಯ್ತು ನನಗೆ ಭಯ ಆಗೋಯ್ತು. ಪೊಲೀಸ್ ಬಂದ್ಬಿಟ್ರೆ ಏನು ಹಂಗೆ ಅನ್ಬಿಟ್ಟು ಇವ್ರನ್ನ ಸಮಾಧಾನ ಮಾಡ್ಬಿಟ್ಟು ಹೋಗಿ ಬಸ್ಸಲ್ಲಿ ಕುತ್ಕೊಂಡ್ಬಿಟ್ವಿ, ಶಿವಮೊಗ್ಗ ಬಸ್ಸಲ್ಲಿ. ಅವಾಗ ಕುತ್ಕೊಂಡ್ಮೇಲೆ ಅವಾಗ ನಾನು ಯೋಚನೆ ಮಾಡಿದ್ದೇನು ಅಂದ್ರೆ, ಯಾವತ್ತಾರು ಒಂದ್ ದಿವಸ ನಾವು ನಮ್ಮ ಮನೆ ಬಿಟ್ಟು ಹೋಗ್ಲೇಬೇಕು. ಈ ರೀತಿ ನನ್ನ ಮನೆ ಮೇಲೆ ಈ ರೀತಿನೇ ಬರ್ದಿರ್ಬೋದು, ಇವತ್ತೇ ನಾನು ನಮ್ಮ ಮನೆ ಬಿಟ್ಟು ಹೋಗ್ತಾ ಇದೀನಿ ಅಂತ ಅನ್ಕೋಬೇಕು ಅಂತ ಅವತ್ತು ಆಗ ಡಿಸೈಡ್ ಮಾಡಿ, ಅದಾದ್ಮೇಲೆ ನಾನು ಏನು ಯೋಚನೆ ಮಾಡಿಲ್ಲ ಗೈಸ್. ನನ್ನ ಮನೆಯವ್ರ ಹತ್ರ ಯಾರು ಫೋನ್ ಮಾಡಿಲ್ಲ, ಯಾಕಂದ್ರೆ ಫೋನ್ ಮಾಡಕ್ಕೆ ಸಿಮ್ ಇರ್ಲಿಲ್ವಲ್ಲ, ನಮ್ಮ ಮನೆಯವ್ರ ಸಿಮ್ ಇದ್ ಮಾಡ್ಬಿಟ್ಟಿದ್ರು, ಫೋನು ಬರ್ಲಿಲ್ಲ. ಅದಾದ್ಮೇಲೆ ನಾನು ನಮ್ಮ ಮನೆಯವ್ರ ಹತ್ರ ಅವತ್ತು ಕೇಳಿದ್ದು, ನನ್ ಮೇಲೆ ಆಣೆ ಮಾಡು ನೀನು, ನನ್ನ ಏನೇ ಕಷ್ಟ ಬಂದ್ರು ನಾವ್ ಅಪ್ಪ ಅಮ್ಮನ ಮನೆಗೆ ಕಳ್ಸ್ಬಾರ್ದು ತಾನೆ. ಹಿಂಗೆ ನಂಗೆ ಅವಾಗ ಚಿಕ್ಕ ಮೈಂಡೆ ಆದ್ರೆ ನಂಗೆ ಯಾಕೆ ಆ ತರ ಓಡ್ತು ಅಂತಾನೆ ನಂಗೆ ಗೊತ್ತಿಲ್ಲ. ನನ್ ಮೇಲೆ ಆಣೆ ಮಾಡು, ನನ್ ಏನೇ ಕಷ್ಟ ಬಂದ್ರು ನಮ್ಮ ಅಪ್ಪ ಅಮ್ಮನ ಮನೆಗೆ ನೀನ್ ಕಳ್ಸ್ಬಾರ್ದು, ನಿಮ್ಮ ಅಪ್ಪ ಅಮ್ಮನ ಮನೆಗೆ ಹೋಗು ಅಂತಾನು ನೀನ್ ಜಗಳ ಆಡುವಾಗೂ ನೀನ್ ನನಗ್ ಬೈಬಾರ್ದು ಅಂತ ಹಿಂಗೆ ಕಂಪ್ಲೀಟ್ ಆಗಿ ಹೇಳ್ದೆ ಅವ್ರಿಗೆ. ಅವರು ನಾನು ಏನೇ ಕಷ್ಟ ಬಂದ್ರು ನಿನ್ನ ಯಾವತ್ತೂ ನಿಮ್ಮ ಅಪ್ಪ ಅಮ್ಮನ ಮನೆಗೆ ಕಳ್ಸಲ್ಲ, ನೀನು ನಾನು ಚೆನ್ನಾಗಿ ನೋಡ್ಕೋತೀನಿ, ನೀನು ಯೋಚನೆ ಮಾಡಬೇಡ, ನೀನು ಯಾವತ್ತೂ ನಾನು ಬಿಟ್ಕೊಡಲ್ಲ ಅಂತ ಅಂದ್ರು. ಸೀದಾ ಬಸ್ ಹತ್ ಕುತ್ಕೊಂಡು ಹಳೇ ಮೂವಿ ಸಾಂಗ್ ಯಾವ್ದು ಯಾವ್ದಪ್ಪ ಚೆಲುವಿನ ಚಿತ್ತಾರ ಮೂವಿ ಸಾಂಗ್ ಬಸ್ಸಲ್ಲಿ ಹೋಗ್ತಾರಲ್ಲ, ಆ ಫೀಲು. ನಮ್ಮ ಫ್ರೆಂಡ್ ಫೋನ್ ಮಾಡ್ದ, ನಾವ್ ಆಕ್ಚುಲಿ 7 ಗಂಟೆ ಅಂತ ಅದಾದ್ಮೇಲೆ ನಾವು ಹೊರಟ್ವಿ ಗೈಸ್. ಒಂದ್ ನಂಬಿಕೆ ಬಂತು ಅಲ್ಲಿ ಹೋಗ್ಬೋದು ಅಂತ. ನನಗೇನು ಐಡಿಯಾ ಇಲ್ಲ ಗೈಸ್, ನಾನು ಎಲ್ಲಿ ಹೋಗ್ತಾ ಇದೀನಿ, ಏನ್ ಮಾಡ್ತಿದೀನಿ, ಯಾರ ಹತ್ರ ಮಾತಾಡ್ತವ್ರೆ ಏನು ನಂಗೆ ಐಡಿಯಾನೇ ಇಲ್ಲ. ಆಮೇಲೆ ಇವ್ರ ಜೊತೆ ನಾನು ಸರಿ ಅವ್ರು ಎಲ್ಲಿ ಕರ್ಕೊಂಡು ಹೋದ್ರು ಹೋಗೋಣ ಅನ್ಬಿಟ್ಟು ಹೊಟ್ಟೋದೆ. ಅದಾದ್ಮೇಲೆ ಏನಾಯ್ತು, ನಮ್ಮ ಅತ್ತೆ ಅರ್ಧ ದಾರಿಗೆ ಹೋದಾಗ ಫೋನ್ ಮಾಡಿದ್ರು, ಈ ತರ ನಾನು ಕಾಸಿಟ್ಟಿದ್ದೀನಿ, ನೀನ್ ಯಾವತ್ತೂ ಎತ್ಕೊಳ್ಳಲ್ವಲ್ಲ, ಯಾಕೆ ಎತ್ಕೊಂಡಿದ್ಯಾ, ಏನಾಯ್ತು, ಏನ್ ಮಾಡ್ತಾ ಇದೀಯಾ, ಹೇಳು ಅಂತ ನಮ್ಮ ಅತ್ತೆ ಇವನಿಗೆ ಕೇಳಿದ್ರು. ಅವ್ನು ಯಾವತ್ತೂ ಕಾಸು ಎತ್ಕೊಂತಾರಿಲ್ವಂತೆ, ಮನೆಯವ್ರು ಎತ್ಕೊಂಡಿರೋದು ಕ್ಲಿಯರ್ ಆಗಿ ಗೊತ್ತಾಗ್ಬಿಟ್ಟೆ, ಯಾರು ಎತ್ಕೊಂಡಿಲ್ಲ ಅಂದ್ರೆ ಒಂದ್ ಮಾತು ಕೇಳೋಣ ಅನ್ಬಿಟ್ಟು ಫೋನ್ ಮಾಡ್ಬಿಟ್ಟವ್ರೆ. ಆ ಟೈಮಲ್ಲಿ ಇವ್ರೇನಂದ್ರು, ಅಕ್ಕ ಅಂತಾರೆ ಅವ್ರ ಅಮ್ಮನವರು, ಅಕ್ಕ ಈ ತರ ನಾನು ನಿಮ್ಗೆ ತೋರಿಸಿದ್ನಲ್ಲ, ನಾನು ಒಂದು ಹುಡುಗಿನ ಇಷ್ಟಪಡ್ತಾ ಇದ್ದೀನಿ ಅಂತ, ನಾನು ಆ ಹುಡುಗಿನ ಕರ್ಕೊಂಡು ಬಂದ್ಬಿಟ್ಟಿದ್ದೀನಿ, ನಾನು ಆ ಹುಡುಗಿನ ಮದುವೆ ಮಾಡ್ಕೊಂಡೆ ವಾಪಸ್ ಬರೋದು ಅಂತ ಬಾಂಬ್ ಹಾಕಿದ್ರು. ಅದಾದ್ಮೇಲೆ ಇವ್ರಮ್ಮ ಆ ತರ ಇವ್ರು ಅಂದಿದ ತಕ್ಷಣ ಫುಲ್ಲು ಗಾಬರಿ ಬಿದ್ದೋದ್ರು ಅವ್ರಮ್ಮ. ಸ್ವಲ್ಪ ಗಾಬರಿನೇ, ಅವ್ರೇಂದ್ರೆ ಫುಲ್ಲು ಭಯ ಬಿದ್ದೋದ್ರು. ಏನ್ ಮಾಡೋದು ಏನು ಅಂತ ಗೊತ್ತಾಗದೆ, ಬಾರೋ ಮುತ್ತ ಬಾರೋ ಬಾರೋ ಬಾರೋ, ನಾನ್ ಮದ್ವೆ ಮಾಡ್ತೀವಿ, ಏನೇ ಆದ್ರೂ ನಾವು ಮದ್ವೆ ಮಾಡಿಸ್ತೀವಿ, ಹಂಗೆಲ್ಲಾ ಮಾಡ್ಬೇಡ, ಬಾ ಅಂತ ಕರೆದ್ರು. ಅದಾದ್ಮೇಲೆ ಯಾರ್ಯಾರೋ ಗೊತ್ತಿರೋರ ಹತ್ರ ಎಲ್ಲಾ ಫೋನ್ ಮಾಡ್ಸಿದ್ರು,
ಬಾ ನಾವೆಲ್ಲ ಸರಿ ಮಾಡ್ತೀವಿ, ಬಾ ಹುಡ್ಗಿನೇ ಕೊಟ್ಟು ಮದ್ವೆ ಮಾಡಿಸ್ತೀವಿ, ಬಾ 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 ಅಂತ ಅಂದ್ರು. ಅವ್ರೆಲ್ಲ ಅಂತ ಇದ್ರೆ ನನಗೆ ಇಲ್ಲಿ ಒಳಗಡೆ ಅಯ್ಯೋ ಕರ್ಕೊಂಡು ಹೋಗ್ಬಿಟ್ರೆ ಒಳ್ಳೇದಲ್ವಾ, ಒಪ್ಕೊಬಿಡ್ತಾರೆ ಎಲ್ಲಾರು, ಮದ್ವೆ ಮಾಡ್ಕೊಬಿಡ್ಬೋದು ಅಂತ ನನಗೆ. ಇವ್ರಿಗೇನಂದ್ರೆ ನಾನೇನಾದ್ರು ಬಿಟ್ರೆ ಕೆಟ್ಟೆ ಆತರ ಇವ್ರ ಮೈಂಡ್ ಸೆಟ್ ಇತ್ತು ಗೈಸ್. ಅದಾದ್ಮೇಲೆ ನಾವ್ ಹೆಂಗೋ ಮಾಡಿ ಅವ್ರ ಅಮ್ಮನ್ಗೂ ಎಲ್ಲ ಇನ್ಫಾರ್ಮ್ ಮಾಡ್ಬಿಟ್ವಿ. ಅವ್ರ ಮನೆಯವ್ರಿಗೆಲ್ಲ ಗೊತ್ತಾಗೋಯ್ತು. ಆಮೇಲೆ ಫೋನ್ ಎತ್ಲಿಲ್ಲ. ನಮ್ಮನೆಯವ್ರಿಗೂ ಎಲ್ಲ ಗೊತ್ತಾಗೋಯ್ತು, ನಮ್ಮ ಅತ್ತೆ ಮಾವ ಮನೆಯವ್ರಿಗೂ, ಇಬ್ರು ಮನೆಯವ್ರಿಗೂ ಗೊತ್ತಾಯ್ತು ನಾವ್ ಈ ತರ ಹೋಗ್ತಾ ಇದೀವಿ ಅಂತ. ಅದಾದ್ಮೇಲೆ ನಾವೆಂತ ಕಿಲಾಡಿಗಳು ಅಂದ್ರೆ ಧರ್ಮಸ್ಥಳಕ್ಕೆ ಹೋಗ್ತೀವಂತ ಹಬ್ಬಸ್ಬಿಟ್ಟಿದ್ದು, ನಾವ್ ಈ ಕಡೆ ಶಿವಮೊಗ್ಗ ಕಡೆ ಹೋಗ್ತಾ ಇದ್ವು. ಎಲ್ಲಿ ಹೋಗ್ತಾ ಇದೀವಿ ಅಂತ ಏನು ಇನ್ಫಾರ್ಮೇಶನ್ ಕೊಟ್ಟಿರ್ಲಿಲ್ಲ. ನಮ್ಮ ಮತ್ತೆ ಕೇಳಿದ್ರು ಎಲ್ಲಿ ಹೋಗ್ತಿದೀರಾ ಅಂದಾಗ ಧರ್ಮಸ್ಥಳ ಹೋಗ್ತಾ ಇದೀವಿ, ಧರ್ಮಸ್ಥಳದೊಳಗೆ ಮದ್ವೆ ಆಯ್ತೀವಿ ಅಂತ ಹೇಳಿದ್ರು. 1:30 ನೈಟ್ಗೆ ಬಸ್ ಸ್ಟಾಪ್ ಹೋಗಿ ಇಳ್ದು. ಯಾವ ಬಸ್ ಸ್ಟಾಪ್? ಭದ್ರಾವತಿ ಟೌನ್ ಬಸ್ ಸ್ಟಾಪ್ಗೆ ಹೋಗಿ 1:30 ನೈಟ್ಗೆ ಬಸ್ ನಿಲ್ಸ್ತು, ಇಳ್ದು. ನಮ್ ಫ್ರೆಂಡ್ ಫೋನ್ ಎತ್ತುತ್ತಾ ಇಲ್ಲ. ಈ ನನ್ನ ಮಗ ಯಾಕೆ ಫೋನ್ ಎತ್ತುತ್ತಾ ಇಲ್ವಲ್ಲಪ್ಪ, ಕರ್ಸ್ಕೊಬಿಟ್ಟು ಕಾಯಿಗೆ ಆಡ್ಸ್ಬಿಡ್ನಾ ಅಂತ ಅನ್ಕೊಂಡ್ರೆ ಪಾಪ ಅವನು ಕಾದು 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 ಮಲ್ಕೊಬಿಟ್ಟವನು ಅವನು. ಆಮೇಲೆ ಒಂದು 10-15 ಸಲ ಫೋನ್ ಮಾಡಿದಾಗ ಎದ್ಬಿಟ್ಟು ಬಂದೇನೋ ಅಂದ. ಯಪ್ಪ 1 hour ಆಯ್ತ್ಕೊಳೋ ಬಂದು ಬಾರೋ ಅಂತ ಕರೆದು ಒಂದು ಅರ್ಧ ಗಂಟೆ ಬರ್ತೀನಿ ಅಂತ ಹೇಳ್ತಾ ಇದ್ದ. ಅವನು ಮತ್ತೆ ಅವರ ಅಣ್ಣ ಮನೆಯಿಂದ ಬಂದ್ರು. ಸ್ವಲ್ಪ ಅಲ್ಲೇ ಮಾತಾಡಿ ತಿರ್ಗಾ ಅವ್ರ ಅಣ್ಣವ್ರ ಮನೆಗೆ ಹೋದೋ. ಅವ್ರ ಅಣ್ಣವ್ರ ಮನೆಗೆ ಹೋದಾಗ ಈ ನನ್ನ ಮಗ ಹೆಂಗೆ ಅಂದ್ರೆ ಊರ್ಗ್ ಹೋದ್ರೆ ಮನೆಯಿಂದ ಆಚೆ ಬರ್ತಾ ಇರ್ಲಿಲ್ಲ, ಅವ್ರಮ್ಮ ಮನೆಯಿಂದ ಆಚೆ ಕಳಿಸ್ತಾ ಇರ್ಲಿಲ್ಲ. ಫಸ್ಟ್ ಟೈಮ್ ಅವ್ರ ಅಣ್ಣವ್ರ ಮನೆಗೆ ಮಲ್ಕೋತೀನಿ ಅಂತ ಬಂದ್ಬಿಟ್ಟವನೆ. ಅವ್ರ ಅಮ್ಮಂಗೆ ಡೌಟ್ ಬಂದ್ಬಿಡ್ತು. ಯಾವತ್ತು ಎಲ್ಲೂ ಹೋಗ್ದಿರೋನು ಅವ್ರ ಅಣ್ಣವ್ರ ಮನೇಲಿ ಮಲ್ಕೋತೀನಿ ಅಂತ ಹೋಗ್ತಾವನಲ್ಲ ಏನೋ ಅಂದ್ರೆ ಅವ್ರ ಫ್ಯಾಮಿಲಿಗೆ ಅವರು ನಾವು ಈ ತರ ಬಂದಿದೀವಿ ಆತರ ಎಲ್ಲ ಏನು ಇನ್ಫಾರ್ಮ್ ಮಾಡಿಲ್ಲ. ನನ್ನ ಫ್ರೆಂಡ್ಸ್ ಎಲ್ಲ ಟ್ರಿಪ್ ಹೋಗಿದ್ರು, ಪಾಪ ಇವಾಗ ಲೇಟ್ ಆಗ್ಬಿಟ್ಟಿದೆ, ಅದಕ್ಕೆ ಇವತ್ತು ಒಂದ್ ದಿವಸ ಇಲ್ಲಿ ಇದ್ದು ನಾಳೆ ಬೆಳಗ್ಗೆ ಹೋಗ್ತಾರೆ ಅಂತ ಇನ್ಫಾರ್ಮ್ ಮಾಡಿದ್ರು. ಪಾಪ ಅವ್ರು ಚೆನ್ನಾಗಿ ನೋಡ್ಕೊಂಡು ಅವ್ರ ಮನೆಗೆ ಹೋದಾಗೂ ಅಷ್ಟೇ ಅವ್ರ ಅಣ್ಣ ಚೆನ್ನಾಗಿ ನೋಡ್ಕೊಂಡ್ರು. ಅಲ್ಲೇ ನಾವು ಸ್ನಾನ ಎಲ್ಲ ಮಾಡಿ ಟಿಫನ್ ಮಾಡ್ಕೊಂಡು ನಾವ್ ಅಲ್ಲಿಂದ ಹೊರಟ್ವಿ. ಅವ್ರ ಅಮ್ಮ ಹಂಗೆ ಅದೇ ಅವತ್ತು ಇಲ್ದೇ ಇವತ್ತು ಇದಾರಲ್ಲ ಅಂತ ಸ್ವಲ್ಪ ಡೌಟ್ ಬಂತು. ಅವಾಗ ಅವ್ರ ಅಮ್ಮ ಕೇಳಿದ್ರು ಏನ್ ಮಾಡ್ತಿದ್ಯಾ ಏನ್ ಹೇಳು ಅಂತ. ನೋಡ್ರಿ ಬೆಳಗ್ಗೆ ಆಲ್ರೆಡಿ ಅವ್ರ ಅಮ್ಮ ಬಂದ್ಬಿಟ್ಟಿದ್ದಾರೆ, 8 ಗಂಟೆಗೆ ಮನೆಗೆ ಬಂದ್ಬಿಟ್ಟಿದ್ದಾರೆ. ನಾವು ಬೆಳಗ್ಗೆ ಎದ್ದು ನೋಡ್ತೀವಿ ಅವ್ರ ಅಮ್ಮ ಆಲ್ರೆಡಿ ಬಂದು ಕೂತವ್ರೆ, ನನ್ನೇ ನೋಡ್ತಾವ್ರೆ. ನಾನು ಇವ್ರಮ್ಮ ಯಾವಾಗ ಬಂದ್ರು, ಈ ನನ್ನ ಮಗ ಹಾಕೋಗ್ಬಿಟ್ನಾ ಅಂತ ನಾನು ಇವನ್ ಮಗ ನೋಡ್ತೀನಿ, ಅವ್ನು ನನ್ನ ಮಗ ನೋಡ್ತಾನೆ. ಆಮೇಲೆ ಅವ್ರಮ್ಮ ಇವನ್ ಯಾವತ್ತೂ ಅವ್ರ ಅಣ್ಣ ಮನೆಗೆ ಬರ್ದೇ ಇರೋನು ಇವತ್ತು ಬಂದವನೇ ಅಂದ್ರೆ ಏನೋ ಮಿಸ್ ಹೊಡಿತೈತೆ ಅಂತಾನೆ ಬಂದೆ, ನನ್ಗೆ ಗೊತ್ತಿತ್ತು ಏನೋ ಒಂದು ಆಗಿರುತ್ತೆ ಅಂತ, ಅದಕ್ಕೆ ಅವ್ನು ಇಲ್ಲಿ ಬಂದಿರೋದು ಅಂದ್ಬಿಟ್ಟು. ಆಮೇಲೆ ಹಂಗೆ ಅವ್ರಮ್ಮ ನಮ್ಮ ಹತ್ರ ಎಲ್ಲ ಚೆನ್ನಾಗೇ ಮಾತಾಡ್ಸ್ಕೊಂಡು ಚೆನ್ನಾಗೇ ಇದ್ರು. ಅದಾದ್ಮೇಲೆ ಅವ್ರ ಊರಿಗೆ ಹೋಗ್ಬೇಕು ಅಂತ ಅವ್ರಮ್ಮ ನಾನು ಅವನು ಎಲ್ಲ ಒಟ್ಟಿಗೆ ಹೋದೋ. ಅವ್ರ ಊರಿಗೆ ಹೋದೋ, ನಾನು ಅವನು ಆಚೆ ಹೋಗಿದ್ದೋ. ನೀನ್ ಹೇಳು. ಅಷ್ಟ್ರಲ್ಲಿ ಮತ್ತೆ ದೊಡ್ಡವರೆಲ್ಲ ಹೇಳ್ತಾರಲ್ಲ, ಹಂಗೆ ಅವ್ರ ಅಮ್ಮನು ಹೇಳಕ್ ಸ್ಟಾರ್ಟ್ ಮಾಡಿದ್ರು, ಏನಕ್ಕೆ ಬಂದೆ ನೀನ್ ಈ ತರ, ನಿಮ್ಮ ಅಪ್ಪ ಅಮ್ಮ ಎಲ್ಲ ಎಷ್ಟು ನಂಬಿರ್ತಾರೆ ಇನ್ನ, ಅವ್ರ ಹಂಗೆ ಅವ್ರ ಹಿಂಗೆ ಮುಂದೆ ಹೆಂಗೆ ಏನೇನೋ ಮಾತಾಡಕ್ ಸ್ಟಾರ್ಟ್ ಮಾಡಿದ್ರು. ತುಂಬಾ ಬೇಜಾರಾಯ್ತು, ಯಾಕಂದ್ರೆ ಅಷ್ಟ್ ದೂರ ನಾವು ಎಲ್ಲಾರ್ನು ಬಿಟ್ಟು ಅದು ಏನೇನೋ ಮಾತಾಡಿದ್ರು ಹೇಳಕ್ಕಲ್ಲ. ಪಾಪ ಅವ್ರು ಚೆನ್ನಾಗೂ ನೋಡ್ಕೊಂಡಿದ್ದಾರೆ. ಈ ಹಿರಿಯರಾಗಿ ಅವರು ನನಗ್ ಬುದ್ಧಿನೂ ಹೇಳಿದಾರೆ ಅಂತಾನೆ ಅನ್ಕೋಬಹುದು. ಅವ್ರೇನೋ ಕೆಟ್ಟದ್ದು ಹೇಳಿದ್ರು ಅಂತೇನಿಲ್ಲ, ಅವ್ರು ಹೇಳಿದ್ದು ನನ್ನ ಒಳ್ಳೇದಕ್ಕೇನೆ. ಆದ್ರೆ ಆ ಟೈಮಲ್ಲಿ ನಮ್ಗೇನ್ ಅನ್ಸ್ತು ಅಂದ್ರೆ ನನ್ ಗಂಡನ ಮೇಲೆ ನಂಗೆ ಕೋಪ ಬಂತು. ನನ್ನ ಹಿಂಗ್ ಬಿಟ್ಟೋಗ್ಬಿಟ್ರಲ್ಲ ನಾನು ಇವಾಗ ಅಲ್ಲಿಂದ ಕರ್ಕೊಂಬಂದ್ಬಿಟ್ಟು ಇಲ್ಲಿ ಯಾರ ಹತ್ರ ನಾವು ಬೈಸ್ಕೊಳ್ಬೇಕಲ್ಲ ನಾನು ಅನ್ನೋ ತರ ಫೀಲ್ ಆಗೋಯ್ತು. ನಂಗೆ ಒಂಥರ ಬೇಜಾರಾಗ್ತಾ ಇತ್ತು. ಯಾರಿಗೂ ಹೇಳ್ಕೊಳಕ್ ಆಗಲ್ಲ, ಯಾಕಂದ್ರೆ ಇವ್ರೊಬ್ರೇ ಇರೋದು. ಇವ್ರು ಹೊಂಟೋಗ್ಬಿಟ್ಟವ್ರು ಅವ್ರ ಫ್ರೆಂಡ್ ಜೊತೆ ಅಲ್ಲಿ ಬಿಟ್ಬಿಟ್ಟು. ಅದಾದ್ಮೇಲೆ ಇವ್ರು ಬಂದ್ರು. ಇವ್ರಿಗೆ ಏನ್ ಅನ್ಸ್ತು, ನಾನು ಏನು ಹೇಳ್ಕೊಂಡಿಲ್ಲ, ಇದನ್ನೆಲ್ಲ ಏನು ಹೇಳ್ಕೊಳ್ಳೇ ಇಲ್ಲ ಮನೆಗೆ. ಅಂದ್ರೆ ಇವ್ರ ಮಕ್ಕಳು ನೋಡಿದಕ್ಕೆ ನನ್ಗೆ ಗೊತ್ತಾಗೋಯ್ತು, ಒಂದ್ ಫೀಲ್ ಬರುತ್ತಲ್ಲ ಇಲ್ಲೇನೋ ಸರಿ ಹೋಗ್ತಾ ಇಲ್ಲ ಅನ್ಬಿಟ್ಟು. ಆಮೇಲೆ ಅವ್ರು ನಮ್ಮ ಫ್ರೆಂಡ್ ಅವ್ರ ಮಾವ ನಮ್ಮ ಅಪ್ಪನ ಫ್ರೆಂಡು, ಅವ್ರೆಲ್ಲ ಹಾಕೊಟ್ಬಿಡ್ತಾರ ನಮ್ಮ ಅಪ್ಪನ್ಗೆ ಅನ್ಬಿಟ್ಟು ಭಯ. ಇವನ್ಗೆ ಇಲ್ಲಿ ಇರೋದು ಬೇಡ, ಬೇರೆ ಕಡೆ ಎಲ್ಲಾರು ಹೋಗೋಣ ಅಂತ ಅವ್ನಿಗೆ ಹಿಂಸೆ ಇಡ್ತಾ ಇದ್ದೆ ನಾನು. ಅವನು ಪಾಪ ಇಲ್ಲೇ ಇರೋಣ ಅಂತ ಇದ್ದ. ನಾನು ಇಲ್ಲಿರಲ್ಲ, ನಾನು ಬರ್ತೀಯ ನಾನು ಹೋಗ್ಲಾ ಅಂತ ಹೇಳ್ದಕ್ಕೆ ಅವ್ನು ಆಯ್ತು ನಮ್ಮ ಫ್ರೆಂಡ್ ಮನೆ ಕರ್ಕೊಂಡು ಹೋಗ್ತೀನಿ ಅಂದ್ಬಿಟ್ಟು ಅವ್ರ ಫ್ರೆಂಡ್ ಅಭಿ ಅಂತ ಇದ್ದ ಅವ್ನ ಫ್ರೆಂಡ್ ಫೋನ್ ಮಾಡ್ಬಿಟ್ಟು ಈ ಥರ ಮುತ್ತ ಒಂದು ಹುಡುಗಿನ ಕರ್ಕೊಂಡ್ಬಂದ್ಬಿಟ್ಟಿದ್ದಾನೆ, ಮದುವೆ ಆಗಬೇಕು ಅಂತ, ನಿಮ್ಮ ಮನೆ ಕರ್ಕೊಬರ್ತೀನಿ ಅಂತ ಹೇಳ್ದ. ಸೀದಾ ಅವ್ರ ಮನೆಗೆ ಹೋದೋ. ಅಲ್ಲೇ ಹತ್ರನೇ ಇತ್ತು, ಊರಿಂದ ಊರು ಅಲ್ವಾ, ಸ್ವಲ್ಪ ದೂರನೇ ಇತ್ತು. ಅವರು ಪಾಪ ಅವ್ರ ಅಣ್ಣ ಮತ್ತೆ ಅವ್ರ ಮನೇಲಿ ಇನ್ನೊಬ್ರು ಚಿಕ್ಕವ್ರು, ನನ್ಗೆ ತಮ್ಮ. ಇವಾಗ ಅಂದ್ರೆ ಅವ್ರಿಬ್ರು ಎಷ್ಟು ಅಂದ್ರೆ ಅವ್ರ ಅಪ್ಪ ಅಮ್ಮ ಆಗಿರ್ಬೋದು, ಅವ್ರ ಮಕ್ಳಾಗಿರ್ಬೋದು,
ನಿಜವಾಗ್ಲೂ ನನಗಂತೂ ಈಗ್ಲೂ ನಮ್ಮ ಮದ್ವೆ ದಿನ ಬಂದಾಗ ನಾನು ಅವ್ರನ್ನ ನೆನೆಸ್ಕೊಂತೀನಿ. ನಮ್ಮ ಮದ್ವೆ ಮಾಡ್ಸಿರಲ್ಲ ಆವಣ್ಣನು ಅಷ್ಟೇ, ಈ ಅಣ್ಣನೂ ಅಷ್ಟೇ, ಇಬ್ರು ನಾನು ನೆನೆಸ್ಕೊಂತೀನಿ. ಅಲ್ಲಿ ಏನೇ ಆಗಿರ್ಬೋದು, ಅಲ್ಲಿ ಏನ್ ಇನ್ಸಿಡೆಂಟೇ ಆಗಿರ್ಬೋದು, ಇವಾಗ ಅವ್ರ ಕಾರಣ ಆಗಿರಲ್ಲ, ಅಷ್ಟು ದೂರ ನಮ್ಮನ್ನ ಕರ್ಸ್ಕೊಂಡು ಮದ್ವೆ ಮಾಡ್ತೀನಿ ಬಾ ಅನ್ನೋದೇ ಗ್ರೇಟ್, ಬಾ ಅಂತ. ಅದಕ್ಕೆ ನಾವು ಅವ್ರಿಗೆ ಥ್ಯಾಂಕ್ಫುಲ್ ಆಗಿರ್ತೀವಿ. ಪಾಪ ಅವ್ರು ರಿಸ್ಕ್ ತಗೊಂಡು ನಮ್ಮನ್ನ ಅಲ್ಲಿ ಕರ್ಸ್ಕೊಂಡಿದ್ದಾರೆ ಅಂತ ನನಗೆ ಆ ಕೃತಜ್ಞತೆ ಇದೆ. ಯಾವಾಗ್ಲೂ ನಾನು ಯಾವಾಗ್ಲೂ ಇವ್ರಿಗೆ ಹೇಳ್ತಿದ್ದೆ, ಮದ್ವೆ ದಿನ ನಾನು ಯಾವಾಗ್ಲೂ ಅದೆಲ್ಲ ಪೂರ್ತಿ ಆ ಮದ್ವೆ ದಿನ ಏನೇನಾಯ್ತು ಏನು ಅನ್ನೋದನ್ನ ಕಂಪ್ಲೀಟ್ ಆಗಿ ನೆನೆಸ್ಕೊಂತಿರ್ತೀವಿ ನಾವು ಯಾವಾಗ್ಲೂ. ಅವ್ರ ಮನೆಗೆ ಹೋದ್ವಲ್ಲ ಗೈಸ್, ಅವ್ರ ಮನೆಗೆ ಹೋದ್ಮೇಲೆ ಇವರು ಅವಾಗ ಸ್ಟಾರ್ಟ್ ಮಾಡಿದ್ರು ಮದ್ವೆಗೆ ಪರ್ಚೇಸಿಂಗ್. ಅವಾಗ ಪಾಪ ನನ್ನನ್ನ ಅವ್ರ ಮನೇಲೆ ಬಿಟ್ಟಿದ್ರು. ಅವಾಗ ಅವ್ರ ತಮ್ಮ ಪಾಪ, ಅಕ್ಕ ನೀವೇನ್ ನೋಡ್ತಿರೋ ನೋಡಿ ಅಂದ್ಬಿಟ್ಟು ಟಿವಿ ಹಾಕೊಟ್ಬಿಟ್ಟು ಪಾಪ ಕುಣಿಸ್ಬಿಟ್ಟು ಅಕ್ಕ ಊಟ ತಿಂತೀರಾ ಅಂತೇಳಿ ಊಟ ಹಾಕೊಟ್ಟಿ, ಆಮೇಲೆ ಇವರು ಅವಾಗ್ಲೇ ಕಾಲುಂಗ್ರ, ಗೈಸ್ ನನ್ನ ಹತ್ರ ಇನ್ನೂ ಆ ಕಾಲುಂಗ್ರ ಇದೆ. ಕಾಲುಂಗ್ರನ ಬೇಕಾದ್ರೆ ನಿಮ್ಗೆ ಫೋಟೋ ಹಿಡ್ದು ಇದ್ರಲ್ಲಿ ಹಾಕ್ತೀನಿ ಪಿಕ್ಚರ್ ನೋಡಿ. ಆ ಕಾಲುಂಗ್ರ ತಗೊಂಡ್ ಬಂದ್ರು. ಅದಾದ್ಮೇಲೆನೇನು ಅಷ್ಟೇ ಅಲ್ವಾ, ಅರ್ಶನದ ಕೊಂಬು ಮತ್ತೆ ಕಾಲುಂಗ್ರ ಇದಿಷ್ಟನ್ನು ತಗೊಬಂದ್ರು ಗೈಸ್. ತಗೊಂಬರಕ್ಕೆ ಅಂತ ಹೋಗಿದ್ರು, ತಗೊಂಡ್ ಬಂದ್ಮೇಲೆ ನನಗೇನ್ ಭಯ ಅಂದ್ರೆ, ಫ್ರೆಂಡ್ ಫೋನ್ ಮಾಡ್ಬಿಟ್ಟು ಅವ್ರ ಫ್ರೆಂಡ್ ಮನೆಗೆ ಹೋದ. ಅವ್ರ ಅಪ್ಪ ಅಮ್ಮ ಎಂತ ಮನ್ಸರು ಅಂದ್ರೆ, ದೇವ್ರು ಒಂದೇ ಅವರು ಒಂದೇ. ಎಷ್ಟೊಂದ್ ಜನ ನಮ್ಗೆ ನಮ್ಮ ಜರ್ನಿಲಿ ಎಷ್ಟೊಂದ್ ಜನ ದೇವ್ರ ತರ ಸಿಕ್ಕಿದ್ದಾರೆ. ಅವ್ರ ಅಪ್ಪ ಅಮ್ಮ ತುಂಬಾ ಒಳ್ಳೆಯವ್ರು ಇದ್ರು. ಎಷ್ಟ್ ಚೆನ್ನಾಗಿ ಮಾತಾಡ್ಸಿದ್ರೆ ನಾವೇ ಮದ್ವೆ ಮಾಡ್ತೀವಿ ಇಲ್ಲಿ ಅಂತಾನೆ ಹೇಳಿದ್ರು ಅವರು. ಅವ್ರನ್ನ ಮನೆಗ್ ಹೋದ್ವಲ್ಲ ಗೈಸ್, ಮನೆಗ್ ಹೋದಾಗ ಅವ್ರು ನಮ್ನ ಎಷ್ಟು ಚೆನ್ನಾಗಿ ಅಂದ್ರೆ ಅವ್ರೇ ಸ್ವಂತ ಮಗಳು ತರಾನೇ ನೋಡ್ಕೊಂಡ್ರು ಗೈಸ್. ನನ್ನದು ತುಂಬಾನೇ ಖುಷಿ ಆಯ್ತು ನಂಗೆ. ಅವ್ರು ಅಷ್ಟೇ ಧೈರ್ಯನೂ ತುಂಬಿದ್ರು, ಏನು ಯೋಚನೆ ಮಾಡ್ಬೇಡಿ, ನಿಮ್ಮ ಮನೆಯವ್ರಿಗೆ ಫೋನ್ ಮಾಡ್ಕೊಡಿ, ಬೇಕಾದ್ರೆ ನಾವು ಮಾತಾಡ್ತೀವಿ, ನಾವು ಒಪ್ಪಿಸ್ತೀವಿ, ಅವ್ರು ಒಪ್ಕೊಂಡಿಲ್ಲ ಅಂದ್ರೆ ಇಲ್ಲೇ ಎಲ್ಲಾರ ರಿಜಿಸ್ಟರ್ ಆಫೀಸಲ್ಲಿ ರಿಜಿಸ್ಟರ್ ಮಾಡ್ಕೊಡ್ತೀವಿ, ಇಲ್ಲೇ ಬಾಡಿಗೆ ಮನೆ ಮಾಡ್ಕೊಡ್ತೀವಿ, ಇಲ್ಲೇ ಇರಿ, ಕಷ್ಟ ಸುಖ ಹೊಂದ್ಕೊಂಡು ಹೋಗಿ ಅಂತ ಎಷ್ಟು ಚೆನ್ನಾಗಿ ಹೇಳಿದ್ರು ಅಂದ್ರೆ ನಮ್ಗಂತೂ ಒಂಥರ ಅಷ್ಟೆಲ್ಲ ಅಲ್ಲಿ ಏನೇನೋ ಒಂಥರ ಅಲ್ಲಿ ಸುತ್ತಾಡಿದ್ದು, ಎಲ್ಲೆಲ್ಲೋ ಹೋಗಿದ್ದು, ಅಲ್ಲಿ ಬಂದಿದ್ದು ಒಂಥರ ಎಲ್ಲ ರಿಲೀಫ್ ಆಯ್ತು, ಅಲ್ಲಿಗೊಂದು ಸಮಾಧಾನ ಆಯ್ತು. ಆಮೇಲೆ ನಾವು ಮದ್ವೆ ಆದ್ರೆ ಎಲ್ಲ ಸರಿ ಹೋಗುತ್ತೆ ಅಂತ ಅನ್ಸ್ತು. ಅದಾದ್ಮೇಲೆ ನಾವು ಅವ್ರ ಮನೇಲೆ ಇರ್ಬೇಕಾದ್ರೆ ಇದೆಲ್ಲ ಊಟ ಗೀಟ ಎಲ್ಲ ಆಯ್ತು ಗೈಸ್. ಅವತ್ತು ನೈಟು ನಾವು ಏನಕ್ಕೆ ನಾವು ಇನ್ನೊಂದು ಹೇಳೇ ಇಲ್ಲ, ನಾವು ಮದ್ವೆ ಆಗಿದ್ದು ಮಿಡ್ ಅಲ್ಲಿ ಗೈಸ್. ಅಲ್ಲಿ ನಾವು ಮದ್ವೆ ಆಗಿದ್ದು. ಅಲ್ಲಿ ಮದ್ವೆ ಆಗ್ಬೇಕು ಅಂತ ನಾವ್ ಯಾಕೆ ಅನ್ಕೊಂಡ್ವಿ ಅಂದ್ರೆ, ಅಷ್ಟು ಆಯ್ತು, ಅಲ್ಲಿ ಇದ್ವಿ, ಊಟ ಎಲ್ಲ ಆಯ್ತು. ಊಟ ಎಲ್ಲ ಆದ್ಮೇಲೆ ನಾವ್ ಅವತ್ತು ಮಿಡ್ನೈಟ್ಗೆ ಹೊರಡ್ಬೇಕು ಅಂತ ಅನ್ಕೊಂಡಿದ್ವಿ. ಯಾಕಂದ್ರೆ ನಮ್ಮ ಅತ್ತೆ ಫೋನ್ ಮಾಡಿ, ಶುಕ್ರವಾರ ಮದ್ವೆ ಆಗ್ಬಾರ್ದು, ಶುಕ್ರವಾರ ಅಲ್ಲ ಕೇಳು, ಶುಕ್ರವಾರನು ಮದ್ವೆ ಆಗ್ಬಾರ್ದು, ಶನಿವಾರನು ಮದ್ವೆ ಆಗ್ಬಾರ್ದು ಅಂತ ಹೇಳಿದ್ರು. ಶುಕ್ರವಾರನು ಮದ್ವೆ ಆಗ್ಬಾರ್ದು, ಯಾಕಂದ್ರೆ ತವ್ರ ಮನೆಯಿಂದ ಹೆಣ್ಮಗುನ ಕಳಿಸ್ಬಾರ್ದು ಶುಕ್ರವಾರ, ಅವ್ರ ಮನೆಯಿಂದ ಲಕ್ಷ್ಮಿ ಹೋದಂಗೆ. ಶನಿವಾರನು ಮದ್ವೆ ಆಗ್ಬಾರ್ದು, ಯಾವ್ದೇ ಕಾರಣಕ್ಕೂ. ಅವತ್ತೇ ಫೋನಲ್ಲಿ ಹೇಳ್ಬಿಟ್ರು, ಬಸ್ಸಲ್ಲಿ ಎಫ್ದಕ್ಕೆ ಫೋನಲ್ಲಿ ಹೇಳ್ಬಿಟ್ರು. ಬಸ್ಸಲ್ಲೂ ಫೋನ್ ಮಾಡಿರಲ್ಲ ಗೈಸ್, ಅವತ್ತೇ ಹೇಳ್ಬಿಟ್ರು ಯಾವ್ದೇ ಕಾರಣಕ್ಕೂ ಶುಕ್ರವಾರ ಮದ್ವೆ ಆಗ್ಬಾರ್ದು, ಶನಿವಾರನು ಮದ್ವೆ ಆಗ್ಬಾರ್ದು ಅಂತ ಇವ್ರಿಗೆ ತಲೆಗೆ ತುಂಬಿಟ್ರು. ಅದು ಮೈಂಡಲ್ಲಿ ಅವ್ರಿಗೆ ಹಂಗೆ ಇತ್ತು, ಶುಕ್ರವಾರ ಶನಿವಾರ ಮದ್ವೆ ಆಗ್ಬಾರ್ದು, ತೊಂದರೆ ಆಗುತ್ತೆ ಅಂತ. ಗೊತ್ತಿಲ್ಲ ನಮ್ಗೆ ಗೈಸ್, ನಮ್ ದೊಡ್ಡವ್ರು ಹೇಳಿರೋದು. ಎಷ್ಟೊಂದ್ ಜನ ಆಗ್ತಾರೆ, ಬಟ್ ನಮಗ್ ಗೊತ್ತಿಲ್ಲ ಅದ್ರ ಬಗ್ಗೆ. ಅಂದ್ರೆ ದಾರೆ ಆಗಲ್ಲ, ತಾಳಿ ಕಟ್ಟಲ್ಲ ಅಷ್ಟೇ, ರಿಸೆಪ್ಷನ್ ಎಲ್ಲರೂ ಆಗ್ತಾರೆ, ಶನಿವಾರ ಆಗಲ್ಲ ಅಂತ ನಮಗ್ ಗೊತ್ತಿಲ್ಲ. ನನ್ಗೂ ಅದ್ರ ಬಗ್ಗೆ ಸರಿಯಾಗಿ ಗೊತ್ತಿಲ್ಲ. ಒಟ್ನಲ್ಲಿ ಮತ್ತೆ ಹೇಳಿದ್ರು, ನಾವ್ ಅದನ್ನ ಕೇಳ್ಕೊಂಡು ಇದ್ವಿ. ಅದಾದ್ಮೇಲೆ ಇವ್ರ ಮೈಂಡಲ್ಲೂ ಇತ್ತು, ಶುಕ್ರವಾರ ಆಗ್ಬಾರ್ದು, ಶನಿವಾರ ಆಗ್ಬಾರ್ದು, ಈ 2 ದಿನ ನಾನು ಹೆಂಗಾರು ತಳ್ಬೇಕು ಅಂತ ಅನ್ಕೊಂಡು ಪಾಪ ಅಲ್ಲಿ ಇಲ್ಲಿ ಸುತ್ತಾಡ್ಸಿ ಕೊನೆಗೊಂದ್ ದಾರಿ ಬಂದ್ರು. ಅದಾದ್ಮೇಲೆ ಅವ್ರ ಅಪ್ಪ ಅಮ್ಮ ಎಲ್ಲ ಅವತ್ ನೈಟೇ ಫೋನ್ ಮಾಡಿದ್ರು. ನಮ್ಮ ಅಮ್ಮ ಮನೆಗ್ ಹೋಗಿದ್ರು, ನೈಟ್ ನಮ್ಮ ಅಮ್ಮ ಮನೆಗ್ ಹೋಗಿದ್ರು. ಅವಾಗ ಇವ್ರ ಮಾಮ ಕೇಳಿಸ್ಕೊಳ್ಳಿ ಅಂತ ಅನ್ಬಿಟ್ಟು ಫೋನ್ ಮಾಡಿದ್ರು. ಹಂಗೆ ಅವರೆಲ್ಲ ಚೆನ್ನಾಗಿ ಮಾತಾಡ್ಕೊಂಡು, ನಮ್ಮ ಅಪ್ಪ ಅಮ್ಮ ಹೋಗಿದ್ದಾರೆ, ಹೆಂಗೋ ಚೆನ್ನಾಗಿರ್ಲಿ, ಮದ್ವೆ ಆಗಿ ಚೆನ್ನಾಗಿರ್ಲಿ, ನಾವ್ ಯಾವ್ದೇ ರೀತಿ ತೊಂದರೆ ಕೊಡಲ್ಲ ಅವ್ರಿಗೆ ಅಂತ ನಮ್ಮ ಅಪ್ಪ ಅಮ್ಮನೂ ಹೇಳಿದ್ರು. ಅವ್ರು ಅದೆಲ್ಲ ಮಾತಾಡ್ಕೊಂಡು ಬಂದ್ರು. ಅದಾದ್ಮೇಲೆ ನಮ್ಮ ಅತ್ತೆ ಫೋನ್ ಮಾಡಿ, ಏನು ಯಾರು ತೊಂದರೆ ಕೊಡಲ್ವಂತೆ, ನಾವೇ ಬರ್ತೀವಿ, ಕೆಂಗಲಲ್ಲಿ ಮದ್ವೆ ಮಾಡ್ತೀವಿ, ನೀವು ಸೀದಾ ಬಂದ್ಬಿಡಿ ಅಂತ ಅಂದ್ರು. ಆಯ್ತು, ನಾವು ಬೆಳಗ್ಗೆ ಬರ್ತೀವಿ ಅಂತ ನಾನು ನಮ್ಮ ಮನೆಯವರೆಲ್ಲ ಹೇಳಿದ್ವಿ. ಬೆಳಗ್ಗೆ ಬರ್ತೀವಿ, ಕೆಂಗಲ್ ದೇವಸ್ಥಾನ ಹತ್ರ ಬರ್ತೀವಿ ಅಂತ ಅಂದ್ವಿ. ಅದಾದ್ಮೇಲೆ ಏನಾಯ್ತು ಅಂದ್ರೆ, ನಮ್ಮ ಮನೆಯವ್ರಿಗೇನು ಅಂದ್ರೆ, ನನ್ನನ್ನ ತಾಳಿ ಇಲ್ದೆ ಒಟ್ನಲ್ಲಿ ಅವರು ಬೆಂಗಳೂರಿಗೆ ಕರ್ಕೊಂಡು ಹೋಗ್ಬಾರ್ದು ಅನ್ನೋದು ಅವ್ರ ಮೈಂಡಲ್ಲಿ ಇತ್ತು. ಆಮೇಲೆ ಆ ಅಮ್ಮ ಇದಾರಲ್ಲ, ಅವ್ರ ಅಮ್ಮ ಅಭಿ ಅಣ್ಣನವರು, ಅಭಿ ಅಣ್ಣವ್ರ ಅಮ್ಮ ಇಟ್ಕೊಂಡು ನಮ್ಗೆ ಅವರೇ ಗೈಸ್ ತಾಳಿ ಎಲ್ಲ ರೆಡಿ ಮಾಡಿ ಕೊಟ್ಟಿದ್ದು. ಆಮೇಲೆ ಅವರು ನಮ್ಗೆ ತಾಳಿನ ಮಾಡ್ಕೊಟ್ರು. ನನಗಂತೂ
ತುಂಬಾನೇ ಖುಷಿ ಆಯ್ತು ನನ್ಗೆ. ಅದೇ ಯಾರ್ ಮಾಡ್ಕೊಡ್ತಾರೆ, ನಾವ್ ತಾಳಿಯೆಲ್ಲ ಹೆಂಗ್ ಮಾಡ್ಕೊಳ್ಳೋದು, ನಾವೇ ಹೆಂಗೋ ಕಟ್ಕೊಳಕ್ಕಾಗುತ್ತಾ, ಏನೇನೋ ಯೋಚನೆ ಇತ್ತು. ಅವರು ಎಷ್ಟು ನೀಟಾಗಿ ಅರ್ಶಿನ ಕುಂಕುಮ ಇಟ್ಟು ತಾಳಿ ರೆಡಿ ಮಾಡಿ, ಅರ್ಶಿನ ತಾಳಿ ರೆಡಿ ಮಾಡಿ, ನಾವು ಧರ್ಮಸ್ಥಳದಲ್ಲಿ ಮದ್ವೆ ಆಯ್ತೀವಿ ಅಂತ ಅಂದಿದ್ವಿ. ಅವ್ರ ಮನೇಲಿರೋ ಧರ್ಮಸ್ಥಳ ಫೋಟೋಗೆ ಅದನ್ನ ಇಟ್ಟಿ ನಮಸ್ಕಾರ ಮಾಡ್ಕೊಂಡು ಒಳ್ಳೇದಾಗ್ಲಿ ಅಂತ ಹೇಳಿ ನಮ್ಗೆ ಆ ತಾಳಿನ ಕೊಟ್ರು. ಒಂದು ಪೇಪರ್ ಅಲ್ಲಿ ಮಡ್ಚಿ ನೀಟಾಗಿ. ನಾವ್ ಮದ್ವೆ ಆಗ್ಬೇಕು, ಹೋಗ್ಬೇಕಾದ್ರೆ ಎಲ್ಲಾರ ದೇವಸ್ಥಾನದಲ್ಲಿ ತಾಳಿ ಕಟ್ಕೊಂಡು ಹೋಗ್ತೀವಿ ಅಂತ ಅವ್ರಿಗೆ ಹೇಳಿದ್ದು. ಅದಕ್ಕೆ ಅವರು ಮಾಡ್ಕೊಟ್ರು. ಅವ್ರಿಗೂ ಗೊತ್ತಿಲ್ಲ ನಾವ್ ಹೆಂಗ್ ಮದ್ವೆ ಆಗ್ತೀವಿ ಏನು ಅಂತ. ಅವರು ಇಲ್ಲೇ ಮದ್ವೆ ಮಾಡ್ತೀವಿ ಅಂತ ಅವರು ಪಾಪ ಎಷ್ಟೊಂದ್ ಹೇಳಿದ್ರು. ರಿಜಿಸ್ಟರ್ ಮಾಡ್ಕೊಡ್ತೀವಿ, ಮದ್ವೆ ಆಯ್ತೀವಿ, ರಿಜಿಸ್ಟರ್ ಮಾಡಿ ನಿಮ್ನ ಯಾರು ಕೇಳಲ್ಲ, ಏನೇನೇ ನೀವು ಆರಾಮಾಗಿರ್ಬೋದು, ನಿಮ್ಗೆ ಯಾರು ಹಿಂಸೆ ಕೊಡಲ್ಲ ಅಂತ ಎಲ್ಲ ಹೇಳಿದ್ರು. ನಾವೇ ಮದ್ವೆ ನಿಜವನ್ನ ಹೇಳ್ಬೇಕಂದ್ರೆ ತುಂಬಾ ಒಳ್ಳೆ ವ್ಯಕ್ತಿಗಳು ಅವ್ರು ಮಾತ್ರ. ನಮ್ಮ ಫ್ರೆಂಡ್ ಅಭಿ ಅಂತ ಇದ್ದಾನೆ, ಅವ್ರ ಅಪ್ಪ ಅಮ್ಮ ಅಂತೂ ಇವತ್ತು ನಾವು ಅವ್ರನ್ನ ನೆನ್ಸ್ಕೋತೀವಿ. ಇದುವರೆಗೂ ಅವ್ರ ಮನೆಗೆ ಹೋಗಕ್ಕಾಗಿಲ್ಲ, ಯಾವತ್ತರ ಒಂದಿನ ಹೋಗ್ಬೇಕು ಅಂತ ಅನ್ಕೊಂಡಿದೀವಿ. ಇಲ್ಲ ಯಾವತ್ತರ ಒಂದಿನ ಹೋಗ್ತೀವಿ. ಆತರ ಅನ್ನೋದಕ್ಕಿಂತ ಅವ್ರ ಕಾಂಟ್ಯಾಕ್ಟ್ ನಮಗ್ ಮಿಸ್ ಆಗ್ಬಿಟ್ಟಿದೆ. ಹೋಗೋದಕ್ಕೆ ಆಗಿಲ್ಲ. ಅವ್ರ ಕಾಂಟ್ಯಾಕ್ಟ್ ನಮ್ಗಿಲ್ಲ, ಇವಾಗ ಕಾಂಟ್ಯಾಕ್ಟ್ ಮಿಸ್ ಆಗ್ಬಿಟ್ಟಿದೆ. ಅವ್ರನ್ನ ಯಾರು ನಾನು ಮೀಟ್ ಮಾಡಕ್ಕೆ ಅಪ್ಪಿತಪ್ಪಿ ಅವ್ರೇನಾರು ಈ ವಿಡಿಯೋ ನೋಡಿದ್ರೆ ಅವತ್ ನೀವು ಮಾಡ್ಸೋಕೆ ನಾವು ಇವತ್ತು ಈ ತರ ಕುತ್ಕೊಂಡು ವಿಡಿಯೋ ಮಾಡ್ತಾ ಇದೀವಿ. ನಿಮ್ಮಿಂದಾನೇ ನಾವು ಮದ್ವೆ ಆಗಿರೋದು. ನೀವು ನಮ್ಗೆ ಅಷ್ಟೊಂದು ಸಪೋರ್ಟ್ ಮಾಡಿದೀರಾ, ತುಂಬಾ ಥ್ಯಾಂಕ್ ಯು. ನಿಮ್ನಂತೂ ನಾವು ಸಾಯೋವರೆಗೂ ಮರೆಯಲ್ಲ. ನಿಜ ಒಳ್ಳೆ ವ್ಯಕ್ತಿಗಳು ಅಂತವ್ರು. ನಿಜ ಅಂತ ಅಪ್ಪ ಅಮ್ಮ ಸಿಗ್ಬೇಕು ಅಂದ್ರೆ ಮಕ್ಳು ಪುಣ್ಯ ಮಾಡಿರ್ಬೇಕು. ನಮ್ಮ ಅಪ್ಪ ಅಮ್ಮನೂ ಒಳ್ಳೆಯವ್ರೆ, ಯಾಕಂದ್ರೆ ನಮ್ಮ ಮಕ್ಳಿಗೆ ನಾವ್ ಮಾಡೋದು ಬೇರೆ, ಬೇರೆಯವ್ರ ಮಕ್ಳು ಮಾಡ್ತಾರಲ್ಲ, ಅವ್ರು ನಿಜವೂ ಒಳ್ಳೆ ವ್ಯಕ್ತಿಗಳು. ನಿಜ. ಅವತ್ತು ಅವ್ರು ಇರ್ಲಿಲ್ಲ ಅಂದ್ರೆ ನಾವ್ ಯಾರ ಹತ್ರ ಎಲ್ಲೋಬೇಕಾಯ್ತು ಗೊತ್ತೇ ಇರ್ಲಿಲ್ಲ. ಒಟ್ಲೆ ಮಧ್ಯರಾತ್ರಿ ಅವ್ರ ಪಡ ಅವ್ರು ಮಲ್ಕೊಬಿಡ್ಬೋದಾಯ್ತು, ಹೆಂಗ ಬಂದಿದ್ದಾರೆ ಹೋಗ್ತಾರೆ ಅಂತ. 11 ಗಂಟೆ ಪಾಪ ಎದ್ದು ಎಲ್ಲ ಅವತ್ತೇ ಮುಗಿಸಿ ಊಟ ಗೀಟ ಎಲ್ಲ ಮಾಡಿಸಿ ಚೆನ್ನಾಗಿರಪ್ಪ ನೀವು ಅಂದ್ಬಿಟ್ಟು ಅವ್ರ ಕಾಲ್ಗೆಲ್ಲ ಬಿದ್ದು ಆಶೀರ್ವಾದ ಎಲ್ಲ ತಗೊಂಡು, ಅದಾದ್ಮೇಲೆ ನಮ್ಮ ಫ್ರೆಂಡು ಅಭಿ ಮತ್ತೆ ರಘು ಅಂತ ಅವನು ಇಬ್ರು ನಾವು ಒಟ್ಟು 4 ಜನ ಬಸ್ ಸ್ಟಾಪ್ ಬಂದು ಹೊಯ್ಸಳ ಬಂತು. ಬಂದಿ ನಮ್ಗೆ ಅಲ್ಲೇ ಸ್ವಲ್ಪ ಲೈಟಾಗೆ ಪಕ್ಕ 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 ಏನ್ ಭಯ ಅಂದ್ರೆ, ಇವಾಗ ಒಂದು ಹುಡುಗಿನ 3 ಜನ ಹುಡುಗರು ಒಬ್ಳು ಹುಡುಗಿ ಬಸ್ ಸ್ಟಾಪ್ ಮೇಲೆ ನಿಂತ್ಕೊಂಡಿದ್ರೆ ಏನಂತ ತಿಳ್ಕೊತಾರೋ, ಏನಂತ ಕ್ವಶನ್ ಮಾಡ್ತಾರೆ. 11 ಗಂಟೆ ರಾತ್ರಿ ಏನಂತ ತಿಳ್ಕೊತಾರ. ಅವಾಗ ನಮ್ಮ ಫ್ರೆಂಡ್ ರಘು ನಾನು ಮಾತಾಡ್ತೀನಿ, ನೀವೇನು ಮಾತಾಡ್ಬೇಡಿ ಅಂತ ಹೇಳ್ಬಿಟ್ಟು ಅವ್ರ ಹತ್ರ ಹೋಗ್ಬಿಟ್ಟು ನನ್ನ ತಂಗಿ ಮತ್ತೆ ನನ್ನ ಫ್ರೆಂಡ್ಸು ಅವಳು ಕಾಲೇಜ್ಗೆ ಹೋಗ್ತಿದ್ದಾಳೆ, ಬಸ್ ಹತ್ತಿಸಿಗೆ ಬಂದಿದ್ದೀವಿ ಅಂತ ಹೇಳ್ದ. ಹೌದಾ, ಆಮೇಲೆ ಸೀದಾ ಬಸ್ ಬಂತು. ಬಸ್ ಹತ್ತದ್ಮೇಲೆ ನಾನು ಇವಳು ಮಾಮೂಲಿ ಕೂತಿದ್ದು, ನಾನು ಇವಳು ಕೂತಿದ್ದು. ಆಮೇಲೆ ನಮ್ಮ ಫ್ರೆಂಡ್ ಕರ್ದ, ಏನ್ ಮಾಡೋಣ ಅಂತ ಕೇಳ್ದ. ನಾನು 1 ನಿಮಿಷ ವೇಟ್ ಮಾಡು ಅಂತ ಹೇಳಿದೆ. ಅದಾದ್ಮೇಲೆ ಟೈಮ್ ನೋಡಿದೆ 11:45 ಆಗಿತ್ತು. ಟೈಮ್ ನೋಡಿದೆ 11:45 ಆಗಿತ್ತು. ಹಿಂಗಾರ ಮಾಡಿ 12 ಗಂಟೆ ಮೇಲೆ ಮದ್ವೆ ಆಗ್ಬೋದು ಅಂತ ಯೋಚನೆ ಮಾಡಿ, ಭಾನುವಾರ ಬೀಳುತ್ತೆ, 12 ಗಂಟೆ ಮೇಲೆ ಮದ್ವೆ ಆಗೋಣ ಅಂತ ಡಿಸೈಡ್ ಮಾಡ್ಬಿಟ್ಟು ಇವಳ ಹತ್ರ ಬಂದ್ಬಿಟ್ಟು ಹೇಳ್ದೆ, ನೋಡು ಮದ್ವೆ ಆಗ್ಬಿಟ್ಟೆ ಹೋಗ್ಬೇಕು, ಇಲ್ಲಾಂದ್ರೆ ಹೋಗೋದು ಬೇಡ. ಇವಾಗ ಯಾವ ದೇವಸ್ಥಾನ ತೆಗ್ದಿರುತ್ತೆ ಮದ್ವೆ ಆಗಿ ಅಂತ ಇವಳು ಕೇಳಿದ್ಲು. ದೇವಸ್ಥಾನದಲ್ಲ, ನೀನು ಸುಮ್ಮನೆ ಕೂತಿಲ್ಲ, ನಾನು ಏನೇ ಮಾಡು ಸುಮ್ಮನೆ ಇರ್ಬೇಕು ನೀನು ಅಂತ ಹೇಳಿದ್ದೆ. ಅದಾದ್ಮೇಲೆ ನಮ್ಮ ಫ್ರೆಂಡ್ ಮಾಮೂಲಿ ಎಲ್ಲೇ ಸೀಟ್, ಅವಾಗ ರಶ್ ಇರಲಿಲ್ಲ ಬಸ್ಸು ತಾನೆ, ಬಸ್ಸು ಖಾಲಿನೇ ಇತ್ತು. ನಾವಿಬ್ರು ಹಿಂಗೆ 3 ಸೀಟ್ ಇರುತ್ತಲ್ಲ ಅಲ್ಲಿ ಕೂತಿದ್ದು. ನಮ್ಮ ಫ್ರೆಂಡ್ ಅಲ್ಲ ಅಷ್ಟು, ಇನ್ನೊಬ್ಬ ಫ್ರೆಂಡ್ ಇಲ್ಲ ಅಷ್ಟು. ಇಬ್ರು ಆಲ್ರೆಡಿ ಅಕ್ಷತೆ ಎಲ್ಲ ಮಾಡಿಸ್ಕೊಂಡ್ ಬಂದ್ಬಿಟ್ಟಿದ್ದು. ಇಬ್ರು ಅಕ್ಷತೆ ಕೈಲಿ ಇಟ್ಕೊಂಡು ಆರಾಮಾಗಿ ಕೂತಿದ್ರು. ಇವಳು ಗೊತ್ತೇ ಇರ್ಲಿಲ್ಲ. ಅದಾದ್ಮೇಲೆ 12:10 ಕರೆಕ್ಟಾಗಿ ತಾಳಿ ತೆಗೆದ್ಬಿಟ್ಟು ಇವಳಿಗೆ ಬಸ್ಸಲ್ಲೇ ತಾಳಿ ಕಟ್ಬಿಟ್ಟೆ. ಅವ್ರು ಆಶೀರ್ವಾದ ಅಕ್ಷತೆ ಎಲ್ಲ ಹಾಕಿ ಆಶೀರ್ವಾದ ಎಲ್ಲ ಮಾಡಿದ್ರು. ಆಮೇಲೆ ಅಲ್ಲೇ ಮೈ ಜುಮ್ ಅನ್ನುತ್ತೆ. ನಾನ್ ಈ ಕಡೆ ಇವ್ರು ತಾಳಿ ಕಟ್ತವ್ರೆ, ಪಾಪ ಅಣ್ಣಂದಿರ ಆ ಕಡೆ ಈ ಕಡೆ ಕುತ್ಕೊಂಡು ಇಬ್ರು ಅಕ್ಷತೆ ಹಾಕ್ತವ್ರೆ. ಅದು 3 ಸೀಟಲ್ಲಿ ನಾವು ಕೂತಿದ್ದು. 3 ಸೀಟಲ್ಲೇ ನಾವು 4 ಜನ ಕುತ್ಕೊಂಡೇ ಅವ್ರು ನಾನು ತಾಳಿ ಕಟ್ಟಿದ್ದು. ಅವ್ರು ಆ ಕಡೆ ಈ ಕಡೆ ಕುತ್ಕೊಂಡು ಅಕ್ಷರ ಏನೋ ಒಂಥರ ಆ ಮೂವ್ಮೆಂಟ್ ನ ನಾನು ಇದುವರೆಗೂ ಮರೆಯಕ್ಕೆ ಆಗಲ್ಲ. ಹೌದು, ಏನೋ ಒಂಥರ ಖುಷಿ ಆಗ್ತಾ ಇತ್ತು. ಅದೇ ಹೇಳಲ್ಲ, ಒಂದ್ ಲೈಸೆನ್ಸ್ ಸಿಕ್ಕದ್ಮೇಲೆ ಒಂದ್ ಧೈರ್ಯನೇ ಬೇರೆ ಹೆಣ್ಮಕ್ಳಿಗೆ ಅಂತ. ಇವಾಗ 12:10 ಕರೆಕ್ಟಾಗಿ ಟೈಮ್ ನೋಡ್ಕೊಂಡು 12:10ಗೆ ತಾಳಿ ಕಟ್ದೆ. ಅವ್ರು ಅಕ್ಷತೆಗಾಲ ಹಾಕಿದ್ರು. ನಮ್ಮ ಏರಿಯಾಗ ಬರ್ತಾ ಇದೀವಿ, ಆಲ್ರೆಡಿ ಮೆಜೆಸ್ಟಿಕ್ ಬರ್ತಾ ಇದೀವಲ್ಲ ಅನ್ನೋ ಅದೊಂಥರ ಧೈರ್ಯ. ಶಿವಮೊಗ್ಗ ಟು ಬೆಂಗಳೂರು ಬಸ್ಸು. ನಾವ್ ಮದ್ವೆ ಆದದ್ದು 12:10, ಬಸ್ ನಂಬರು 12:10. 12:10 ಅಂತಾನೆ ಇತ್ತು ನಮ್ಗೆ. ನಾವ್ ಅದನ್ನ ಇಳಿದ್ಮೇಲೆ ನೋಡಿದ್ವಿ ಇತ್ತು. ಅದಾದ್ಮೇಲೆ ನಾವು ನಮ್ಮ ಅತ್ತೆ ಹೇಳ್ದಂಗೆ ಕೆಂಗಲ್ಗೆ ನಮ್ಮ ಅಮ್ಮ ಮತ್ತೆ ನಮ್ಮ ಅತ್ತೆ ಇಬ್ರು ಬಂದಿದ್ರು.
ನಮ್ಮಮ್ಮ ಒಂದೇ ಆಟ, ನಾನು ಮದ್ವೆ ಆಗೋ ನೋಡ್ಬೇಕು ಅಂತ. ನಾನು ಆಮೇಲೆ ವೆಯ್ಟ್ ಮಾಡ್ತಿದ್ವಿ ಗೈಸ್, ನಾವು ಬೇಗ ಹೋಗ್ಬಿಟ್ಟಿದ್ವಿ. ಅಮ್ಮ ಬಂದು ಸ್ವಲ್ಪ ಲೇಟ್ ಆಯ್ತು. ಅಮ್ಮ ಮತ್ತೆ ಆಂಟಿ, ಇವ್ರ ಅತ್ತೆ ಆಂಟಿ ಬಂದಿದ್ದು ಸ್ವಲ್ಪ ಲೇಟ್, ಅವ್ರು ಲೇಟಾಗಿ ಬಂದ್ರು. ನಾವು ಕುತ್ಕೊಂಡು ವೆಯ್ಟ್ ಮಾಡ್ತಿದ್ವಿ. ಅಣ್ಣಂದಿರು ಪಾಪ ನಮ್ಮ ಜೊತೆನೇ ಇದ್ರು, ಅವ್ರು ಬರೋವರೆಗೂ ನಮ್ಮ ಜೊತೆನೇ ಇದ್ರು. ಅವ್ರು ಬಂದ ಮೇಲೆ ನಮ್ಮನ್ನ ಬಿಟ್ಬಿಟ್ಟು ಅವರು ಪಾಪ ಹೊರಟ್ರು, ಅವ್ರ ಊರಿಗೆ ಹೊರಟ್ರು. ಅದಾದ್ಮೇಲೆ ಏನಾಯ್ತು ಅಂದ್ರೆ ನಮ್ಮ ಅತ್ತೆ ಚನ್ನಪಟ್ಟಣ ಕರ್ಕೊಂಡೋದ್ರು ಗೈಸ್. ಹೆಂಗೆ ನೋಡಿ, ನಾನು ನಮ್ಮ ಅಪ್ಪ ಅವ್ರ ಊರು ಚನ್ನಪಟ್ಟಣ ಅಲ್ವಾ, ನಾನು ಮದ್ವೆ ಆಗಿದ್ದು ಚನ್ನಪಟ್ಟಣದಲ್ಲೇ ಅನ್ನೋ ತರ ಆಸೆನಿತ್ತು. ಬಸ್ಸಲ್ಲೇ ಆಗಿದ್ರು ನಮ್ಮ ಅತ್ತೆ ನಾನು ನೋಡ್ಬೇಕು ಅಂತ ನಾನು ಕರ್ಕೊಂಡು ಹೋಗಿದ್ದೆ ಚನ್ನಪಟ್ಟಣಕ್ಕೆ ಹೆಂಗಲ್ ದೇವಸ್ಥಾನದಲ್ಲಿ. ಫಸ್ಟು ಚನ್ನಪಟ್ಟಣದ ಬಸ್ ಸ್ಟಾಪ್ ಹತ್ರ ಹೋಗಿ ನನಗೆ ಮದ್ವೆಗೆ ಕಪ್ಪು ಬಳೆ ಎಲ್ಲ ಹಾಕ್ಸ್ಕೊಂಡು ಹೊಸ ಬಟ್ಟೆ ಅಲ್ಲೇ ಚನ್ನಪಟ್ಟಣದಲ್ಲಿ ತಗೊಂಡು ಅದು ಬಂದು ಆಮೇಲೆ ಕೆಂಗಲಲ್ಲಿ ನೀರಿರುತ್ತಲ್ಲ ಅಲ್ಲಿ ಹೋಗಿ ಸ್ನಾನ ಮಾಡಿ ಮುಳುಗೆದ್ದಿ ಬಟ್ಟೆ ಚೇಂಜ್ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗಿ ಕೆಂಗಲ್ ದೇವಸ್ಥಾನ ಎಲ್ಲ ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದು ಆ ಫೋಟೋನ ನಾನು ಹಾಕ್ತೀನಿ ಗಾಯ್ಸ್. ಬಂದು ಈಚೆ ನಿಂತ್ಕೊಂಡು ಹಾರ ಬದಲಾಯಿಸ್ಕೊಂಡ್ವಿ. ಆವಾಗ ನಮ್ಮ ಅತ್ತೆಗೆ ಖುಷಿ ಆಯಿತು. ಪಾಪ ಅವ್ರಿಗೆ ಅವ್ರ ಮಗನ ಮದುವೆ ನೋಡಬೇಕು ಅನ್ನೋ ಆಸೆ ಇರುತ್ತಲ್ವಾ, ಹಂಗೆ ಅದನ್ನ ನೋಡಬೇಕು ಅಂತ ಆಸೆ ಇಟ್ಕೊಂಡು ಅವ್ರು ಅಷ್ಟು ದೂರ ಬಂದು ನಿಂತ್ಕೊಂಡು ಹಾರ ಬದಲಾಯಿಸ್ಕೊಂಡು ಪಾಪ ಅವ್ರಿಗೇನು ಖುಷಿ. ಆ ಫೋಟೋ ಹಿಡ್ದಿದೆ ನಮ್ಮ ಅತ್ತೆ ಗೈಸ್. ಹೌದು, ಆ ಫೋಟೋನ ನಾನು ನಿಮ್ಗೆ ಇಲ್ಲಿ ಹಾಕ್ತೀನಿ. ಅವರೇ ಆ ಫೋಟೋನ ಹಿಡ್ದಿದ್ದು. ಆ ಫೋಟೋದಲ್ಲಿ ನಾವಿಬ್ರು ಹೆಂಗಿದೀವಿ ಅಂದ್ರೆ ನಾವಿಬ್ರು ಅಂತ ಕಂಡುಹಿಡಿಯೋಕ್ಕೆ ಆಗಲ್ಲ, ಅಷ್ಟು ಹಂಗಿದೀವಿ. ಆ ಫೋಟೋ ಹಿಡಿದಿದ್ದು ಅವರೇನೆ. ನಾನು ಹಿಡಿತೀನಿ, ನಾನು ಫೋಟೋ ಹಿಡಿತೀನಿ ಅಂತ ಪಾಪ ಖುಷಿಗೆ ಹಿಡಿದ್ರು. ನಾನು ಸೀರೆ ಎಲ್ಲ ಏನು ಕೊಡಿಸ್ತಿಲ್ಲ ಗೈಸ್, ಯಾಕಂದರೆ ಸೀರೆ ಕೊಡಿಸ್ಬೇಕು ಅಂದರೆ ಬ್ಲೌಸು ಎಲ್ಲ ಬೇಕಾಗುತ್ತೆ ಅಂದ್ಬಿಟ್ಟು ಅವರು ಡ್ರೆಸ್ಸೇ ನಾನು ಕೊಡಿಸಿದ್ದು. ಡ್ರೆಸ್ ಕೊಡಿಸಿ ಕಪ್ಪು ಬಳೆ ಎಲ್ಲ ಹಾಕ್ಸಿದ್ರು ಗೈಸ್. ತುಂಬ ಒಂಥರ ಆ ಮೆಮೊರೀಸ್ ಎಲ್ಲ ತುಂಬ ಚೆನ್ನಾಗಿದೆ. ಆಮೇಲೆ ನಮ್ಮ ಅತ್ತೆ ಈಗಲೂ ಅಷ್ಟೇ, ಅವಾಗಲೂ ಅಷ್ಟೇ, ಅವಾಗ ಎಷ್ಟು ನನ್ನ ಇಷ್ಟಪಡ್ತಾಯಿದ್ರು ಈಗಲೂ ಅಷ್ಟೇ ಇಷ್ಟಪಡ್ತಾರೆ ನನ್ನನ್ನು. ತುಂಬ ಚೆನ್ನಾಗಿ ನೋಡ್ಕೊತಾರೆ ಗೈಸ್ ಅಷ್ಟೇ. ಅದಾದ್ಮೇಲೆ ಮದುವೆ ಆಗಿ ನಾವು ಸೀದಾ ಬಂದಿದ್ದು. ಆಮೇಲೆ ತಿರ್ಗಾ ನಮ್ಮಮ್ಮ ತಿರ್ಗಾ ಹಿಂಸೆ, ನೀನ್ ತಾಳಿ ಕಟ್ದು ನಾನು ನೋಡ್ಲಿಲ್ಲ, ನೀನ್ ತಾಳಿ ಕಟ್ದು ನಾನು ನೋಡ್ಲಿಲ್ಲ. ಆಮೇಲೆ ಇರೋ ನಿಮಿಷ ಬ್ಯಾಂಗ್ಳೂರ್ಗೆ ಬಂದ್ವಿ. ಆಮೇಲೆ ಬ್ಯಾಂಗ್ಳೂರ್ ಬಂದ್ವಿ ಗೈಸ್. ಅಲ್ಲಿಂದ ಸೀದಾ ಅದೇ ಹಾರ ಎಲ್ಲ ಬದಲಾಯಿಸ್ಕೊಂಡು ಬ್ಯಾಂಗ್ಳೂರ್ಗೆ ಬಂದ್ವಿ. ಬ್ಯಾಂಗ್ಳೂರ್ ಬಂದ್ಮೇಲೆ ನಾವು ಅಂದ್ರೆ ಹುಡುಗಿ ಮದ್ವೆ ಆದ್ಮೇಲೆ ಅಪ್ಪ ಅಮ್ಮನ ಮನೆಗೆ ಇರ್ಬೇಕು ಅಂತ ಹೇಳ್ತಾರಲ್ವಾ, ಅದಕ್ಕೆ ನನಗೆ ಇವರ ಅತ್ತೆ ಮಾವ ಇದ್ದಾರೆ, ನಮ್ಮ ಅತ್ತೆ ಅವರ ತಮ್ಮನೇ ಅಂತ ಅವ್ರ ಮನೆಗೆ ಹೋಗ್ಬೇಕು ಅಂತೇಳಿ ಅವ್ರ ಮನೇಲಿ ಇರಿಸಿದ್ದು. ಅವ್ರ ಮನೇಲಿ ನಾವು ಒಂದು ವಾರ ಇದ್ವಿ. ನಮ್ಮ ಅತ್ತೆಗೆ ಏನು ಆಸೆ ಅಂದರೆ ತಾಳಿ ಕಟ್ಟಿದ್ ನೋಡಿಲ್ಲ ಅಂತೇಳಿ. ಇಲ್ಲ ನೀವು ಇಬ್ರು ನಂಗೆ ತಾಳಿ ಕಟ್ಟೋದು ನೋಡ್ಲೇಬೇಕು, ಯಾಕಂದ್ರೆ ನನ್ಗೆ ಅರ್ಶಿನದ ಕೊಂಬು ಇನ್ನೊಂದು ನಾನು ಕಟ್ಸ್ಕೊಂಡಿದ್ದು, ಅದೇ ಶ್ರೇಷ್ಠ ಹೇಳ್ಬೇಕು ಅಂದ್ರೆ. ನಾನು ಅದು ಕಟ್ಟಿಸ್ಕೊಂಡಿದ್ದೀನಿ ಅಂದರೆ ನಿಜವಾಗ್ಲೂ ನಾನು ಪುಣ್ಯ ಮಾಡಿದ್ದೀನಿ. ಏನೋ ಒಂಥರ ನನಗೆ ಅರ್ಶಿನದ ಕೊಂಬು ನಾನು ಕಟ್ಸ್ಕೊಂಡಿದ್ದು ಏನೋ ಒಂಥರ ನನಗೆ ನನ್ನ ಪುಣ್ಯ ಅಂತ ಅನ್ಸುತ್ತೆ. ಅದಾದ್ಮೇಲೆ ನಮ್ಮ ಅತ್ತೆ ಈ ಥರ ತಚ್ಚಿನೂ ತಾಳಿ ತೊಗೊಬಂದು ನೀನು ಇದೇ ಕಟ್ಟಬೇಕು ಬಾಬಾ ಅಂತೇಳಿ ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ ಕರ್ಕೊಂಡೋದ್ರು ಗೈಸ್. ನಮ್ಮ ಮನೆ ಹತ್ರ ಇರೋ ಅನ್ನಪೂರ್ಣೇಶ್ವರಿ ತಾಯಿ ದೇವಸ್ಥಾನ ಕರ್ಕೊಂಡೋದ್ರು. ಅಲ್ಲಿ ಏನಂತ ಹೇಳಿದ್ರೆ ಅಲ್ಲಿ ರೂಲ್ಸ್ ಇರುತ್ತಲ್ವ ಗೈಸ್, ತಾಳಿನ ಕಟ್ಟೋಗಿಲ್ಲ ಆ ಥರ ಎಲ್ಲ ಪಬ್ಲಿಕ್ ಅವ್ರು ಬಂದು ನಿಂತ್ಕೊಂಡು ತಾಳಿ ಎಲ್ಲ ಕಟ್ಟೋಂಗಿಲ್ಲ ಅಂತ ಹೇಳಿದ್ರು ಪುರೋಹಿತರು. ಸರಿ ಇನ್ನೇನ್ ಮಾಡೋದು ಅಂತೇಳಿ ಒಬ್ರ ಅಮ್ಮ ಇದ್ದಾರೆ ಗೈಸ್, ಅವ್ರ ಆಶೀರ್ವಾದನೂ ಏನೋ ನಾವು ಚೆನ್ನಾಗಿದ್ದೀವಿ. ಅವರೇ ನಮ್ಗೆ ತಾಳಿನ ನೀಟಾಗಿ ಪೊಣ್ಸಿ ತಾಳಿನ ಎಲ್ಲ ರೆಡಿ ಮಾಡಿ ಕೊಟ್ಟಿದ್ದು ಅಲ್ವಾ. ಅವ್ರು ರೆಡಿ ಮಾಡಿಕೊಟ್ರು. ಅದಾದ್ಮೇಲೆ ಅಲ್ಲೇ ಬಾಗ್ಲಲ್ಲಿ ಗೈಸ್ ಹೊರಗಡೆ ದೇವಸ್ಥಾನದ ಹೊರಗಡೆ ನಿಂತ್ಕೊಂಡು ಅಲ್ಲೇ ಆ ತಾಳಿನ ಕಟ್ಟಿ ಆ ಅಮ್ಮ ಅವರ ಆಶೀರ್ವಾದ ತಗೊಂಡು ನಮ್ಮ ಅತ್ತೆ ಆಶೀರ್ವಾದ ತಗೊಂಡು ಆ ದೇವಸ್ಥಾನದಿಂದ ಬಂದಿದ್ದು ಗೈಸ್. ಒಟ್ಟು ಮೂರ್ ಸಲ ಮದ್ವೆ ಆದವು. ಹೀಗಿತ್ತು ಗೈಸ್ ನಮ್ಮ ಮೂರ್ ಸಲ ಮದ್ವೆ. ನಮ್ಮ ಅತ್ತೆ ಆಸೆಗೋಸ್ಕರನೇ ನಾವು 2 ಸಲ ಮದ್ವೆ ಆಗಿದೀವಿ. ಬಸ್ಸಲ್ಲಿ ಒಂದ್ಸಲ ನಮ್ಮ ಆಸೆಗೆ ಮದ್ವೆ ಆದ್ರೆ ನಮ್ಮ ಅತ್ತೆ ಆಸೆಗೋಸ್ಕರ ಹಾರ ಚೇಂಜ್ ಮಾಡ್ಕೊಂಡ್ವಿ. ಕೆಂಗಲಲ್ಲಿ ಅನ್ನಪೂರ್ಣೇಶ್ವರ ದೇವಸ್ಥಾನದಲ್ಲಿ ತಾಳಿ ಕಟ್ಟಿದ್ವಿ. ಒಂಥರ ನಮ್ಮ ಜರ್ನಿ ಚೆನ್ನಾಗೇ ಇತ್ತು ಗೈಸ್, ಮದ್ವೆ ಆಗಿದ್ದು ಮತ್ತೆ ಇಲ್ಲಿವರೆಗೂ ನಾವು ಹೀಗಿರೋದು. ನಾವು ಈ ತರ ಲವ್ ಸ್ಟೋರಿ, ಈ ತರ ಮ್ಯಾರೇಜ್ ಸ್ಟೋರಿ ಹೇಳ್ಕೊಂಡಿದ ತಕ್ಷಣ ನಾವೇನ್ ಜಗಳನೇ ಆಡಲ್ಲ, ನಾವು ಸಾಚ ಆತರ ಎಲ್ಲ ಹೇಳಲ್ಲ. ನಾವ್ ಹೇಳ್ಬೇಕು ಅಂದ್ರೆ ದಿನಾ ಜಗಳ ಆಡ್ತೀವಿ. ಮದ್ವೆ ಹೆಂಗಾರ ಆದ್ರೂ ಪರವಾಗಿಲ್ಲ, ಬಸ್ಸಲ್ಲಿ ಆಗ್ತೀವೋ ಇಲ್ಲ ಅಂದ್ರೆ ದೇವಸ್ಥಾನದಲ್ಲಿ ಆಗ್ತೀವೋ ಇಲ್ಲಾಂದ್ರೆ ಚೌಟ್ರಿಲಿ ಆಗ್ತೀವೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಯಾರೇ ಮದ್ವೆ, ಲವ್ ಮ್ಯಾರೇಜ್ ಆಗ್ಲಿ ಅರೇಂಜ್ ಮ್ಯಾರೇಜ್ ಆಗ್ಲಿ ಸಾಯೋವರೆಗೂ ಚೆನ್ನಾಗಿರ್ಬೇಕು ಅಷ್ಟೇ. ಪ್ರೀತಿಗೋಸ್ಕರ ಮದ್ವೆ ಆಯ್ತು ಅಂದ್ರೆ ಲೈಫ್ ಲಾಂಗ್ ಇವತ್ತಿರುತ್ತೆ ನಾಳೆ ಹೋಗುತ್ತೆ. ಪ್ರೀತಿ ವಿಶ್ವಾಸ ಅನ್ನೋದೇ ಕೊನೆಗೆ ಉಳಿಯೋದು. ಹೌದು, ಅದಕ್ಕೇನೆ ಅಪ್ಪ ಅಮ್ಮ ತೋರ್ಸ್ತವರ ಮದ್ವೆ ಆಗಿ ಇಲ್ಲ ಲವ್ ಮ್ಯಾರೇಜ್ ಆಗ್ರಿ ಆದ್ರೆ ಬಟ್ ಏನಂದ್ರೆ ಗಂಡ ಹೆಂಡ್ತಿರು ಲೈಫ್ ಲಾಂಗ್ ಖುಷಿಯಾಗಿರಿ. ಈಗಿತ್ತು ನಮ್ಮ ಮ್ಯಾರೇಜ್ ಸ್ಟೋರಿ.
ನನಗೆ ಗೊತ್ತಿಲ್ಲ ಇದು ಎಷ್ಟು ನಿಮಗೆ ಇಷ್ಟ ಆಯಿತು ಇಲ್ವೋ ಅಂತ. ಇದನ್ನ ನಾನು ಶೇರ್ ಮಾಡ್ಕೋಬೇಕು ಅಂತ ನಂಗೆ ಅನಿಸ್ತು. ನಿಮಗೆ ನಾನು ಲವ್ ಸ್ಟೋರಿ ಬ್ಲಾಗಲ್ಲಿ ಹೇಳ್ದಂಗೆ ನನಗೇನು ಆಸೆ ಅಂತ ಹೇಳಿದ್ರೆ, ನಾವು ಇಲ್ಲದೆ ಇದ್ರೂ ಅಟ್ಲೀಸ್ಟ್ ನನ್ನ ಮಗ, ನನ್ನ ಫ್ಯೂಚರ್ ಫ್ಯಾಮಿಲಿಗಳಿಗೆ ನಮ್ಮ ಲವ್ ಸ್ಟೋರಿ ಹೀಗಿತ್ತು ಅಂತ ಒಂದು ವಿಡಿಯೋ ಇರುತ್ತೆ ಗೈಸ್. ಅದಕ್ಕೋಸ್ಕರ ನಾನು ಆ ಮೆಮೊರೀಸ್ಗೋಸ್ಕರನೇ ನಾನು ವಿಡಿಯೋ ಮಾಡಿದ್ದು. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಕೀಪ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋ ಜೊತೆ ಸಿಗೋಣ. ಬಾಯ್.